ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದ ಮಧ್ಯೆ ಕೂಡ ಭೀಕರ ಯುದ್ಧ ಸ್ಟಾರ್ಟ್ ಆಗಿದೆ ಅಂತೆ ನೋಡಿ. ಒಂದ್ ಕಡೆ 3 ರಾಷ್ಟ್ರಗಳ ಮಧ್ಯೆ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಯುದ್ಧದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಇಡೀ ವಿಶ್ವ. ಅದರ ಮಧ್ಯದಲ್ಲಿ ಪಾಕಿಸ್ತಾನ, ಅಫಘಾನ್ ಮಧ್ಯೆ ಕೂಡ ತಾರಕಕ್ಕೇರಿದೆಯಂತೆ ಯುದ್ಧ. ಅಫಘಾನ್ ರಾಜಧಾನಿ ಕಾಬೂಲ್ ಮೇಲೆ ಪಾಕ್ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಾಬೂಲ್ನಲ್ಲಿರುವ ಆಸ್ಪತ್ರೆ ಮೇಲೆ ಭಯಾನಕವಾಗಿ ಅಟ್ಯಾಕ್ ಆಗಿದೆಯಂತೆ. 400 ಮಂದಿ ಸತ್ತಿದ್ದು ಅಂದ್ರೆ ಸಾವನ್ನಪ್ಪಿದ್ದು, 250ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಮಿಡ್ ಅಡಿಕ್ಷನ್ ಟ್ರೀಟ್ಮೆಂಟ್ ಆಸ್ಪತ್ರೆಯ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ಅಫಘಾನಿಸ್ತಾನದಲ್ಲಿರುವಂತಹ ಆಸ್ಪತ್ರೆ. ಸೊ ಅಲ್ಲಿಯೇ ನೇರ ಅಟ್ಯಾಕ್ ಆಗಿರೋದ್ರಿಂದ 400ಕ್ಕೂ ಹೆಚ್ಚು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ, 250ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಆಗಾಗ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದ ಮಧ್ಯೆ ಈ ರೀತಿ ಭೀಕರ ಕಾಳಗ ಆಗ್ತಾನೆ ಇರುತ್ತೆ. ದಾಳಿ ಪ್ರತಿ ದಾಳಿಗಳಾಗ್ತಾ ಇತ್ತು. ಪ್ರಮುಖವಾಗಿ ಪಾಕಿಸ್ತಾನದ ಪ್ರಮುಖ ನೆಲೆಗಳ ಮೇಲೆ ಈ ಹಿಂದೆ ಅಫಘಾನಿಸ್ತಾನ ಕೂಡ ಅಟ್ಯಾಕ್ ಮಾಡಿತ್ತು. ಮೋಸ್ಟ್ಲಿ ಅದಕ್ಕೆ ಪ್ರತೀಕಾರ ಅನ್ನೋ ರೀತಿನ ಅಥವಾ ಬೇಕು ಅಂತ ಅಟ್ಯಾಕ್ ಮಾಡಿದೀಯಾ, ಈ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಅಫಘಾನಿಸ್ತಾನದ ಪ್ರಮುಖ ಸ್ಥಳ, ಅದು ಕೂಡ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿರೋದ್ರಿಂದ 400ಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಇಡೀ ವಿಶ್ವ ಅಂತ ಗಮನಿಸಿದ್ರೆ ಇಲ್ಲಿ ಪಾಕಿಸ್ತಾನ, ಅಫಘಾನಿಸ್ತಾನದ ಮಧ್ಯೆ ಯುದ್ಧ, ಆ ಕಡೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯದ ಯುದ್ಧ ತಾರಕಕ್ಕೇರ್ತಾ ಇರೋದ್ರಿಂದ ಇಡೀ ವಿಶ್ವಕ್ಕೆ ಅದರ ಎಫೆಕ್ಟ್ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ.